ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಪ್ಪು ನಮ್ಮ ಮಮ್ಮಿ ಸುಸ್ಲಾ ಮಾಡ್ಯಾಳ, ಹಂಗಾಗ್ಯದ ತಿಂದು ನೋಡು. ವಾವ್, ಸೂಪರ್ ಸೂಪರ್ ಆಗಿ ನಮ್ಮ ಮಮ್ಮಿ ಸುಸ್ಲಾ ಮಾಡ್ಯಾಳ. ಇದಕ್ಕೆಲ್ಲ ಏನೇನ್ ಹಾಕ್ಯಾಳ, ಏನೇನ್ ಬಿಟ್ಟಾಳ ನೋಡಂ ಬರ್ರಿ. ಉತ್ತರ ಕರ್ನಾಟಕದ ಕಡೆ ಇದನ್ನ ಚುರುಮುರಿ ಸುಸ್ಲಾ ಅಂತ ಕರಿತೀವ್ರಿ. ಇದನ್ನ ಮಾಡಾಕ ಮೊದಲನೇದಾಗಿ ನಾ ಇಲ್ಲಿ ಚುರುಮುರಿ ತಗೊಂಡಿನ್ರಿ. ಚುರುಮುರಿಯಲ್ಲೂ ನಾನಾ ಥರದ ಚುರುಮುರಿ ಇರ್ತಾವ್ರಿ. ಈ ಚುರುಮುರಿ ಒಂದು ಪಾತ್ರೆ ಒಳಗೆ ಹಾಕೊಂಡು ನೀರು ಹಾಕಿ ತೊಯ್ಸ್ಕೋಬೇಕು ನೋಡ್ರಿ. ಈ ಥರ ಚುರುಮುರಿ ಒಳಗೆ ನೀರು ಇಲ್ದಂಗೆ ಈ ಥರ ಗಟ್ಟಿಯಾಗಿ ಹಿಂಡ್ಕೊಂಡು ತಗೋರಿ. ಈ ಸುಸ್ಲಾ ರೆಸಿಪಿ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ಥರ ಶೇಂಗಾ ಬೀಜ ತೊಗೊಂಡು ಸ್ವಲ್ಪ ಈ ಥರ ಪುಡಿ ಮಾಡ್ಕೋಬೇಕು ನೋಡ್ರಿ. ನಾನಿಲ್ಲಿ ಒಗ್ಗರಣೆಗೆ ಅಂತ ಒಂದು ಪಾತ್ರೆ ಇಟ್ಕೊಂಡಿನಿ ನೋಡ್ರಿ. ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ್ರಿ. ನಂತರ ಸಾಸಿವೆ ಹಾಕೊಳಗತ್ತೀನಿ ನೋಡ್ರಿ. ಈ ಸಾಸಿವೆ ಎಲ್ಲ ಸರಿಯಾಗಿ ಚಟಪಟ ಅಂದಮೇಲೆ ಜೀರಿಗೆ ಹಾಕೋಬೇಕ್ರಿ ನೋಡ್ರಿ. ನಾನು ಇಲ್ಲಿ ಜೀರಿಗೆ ಹಾಕೊಳಗತ್ತೀನಿ. ಜೀರಿಗೆ ಎಲ್ಲ ಚಟಪಟ ಆದಮೇಲೆ ಹಸಿ ಮೆಣಸಿನ್ಕಾಯಿ ನಾ ಹಾಕೊಳಗತ್ತೀನಿ ನೋಡ್ರಿ. ಖಾರ ನೀವು ಮಾಡೋ ಕ್ವಾಂಟಿಟಿಗೆ ತಕ್ಕಷ್ಟು ಹಾಕೋರಿ. ಈ ಮೆಣಸಿನ್ಕಾಯಿ ಚಲೋತ್ನಾಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋಬೇಕ್ರಿ. ಎಲ್ಲನೂ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಈ ಸುಸ್ಲಾ ಮಾಡೋಕ್ಕೆ ಈರುಳ್ಳಿ ಹಸಿ ಹಸಿ ಆಗಿದ್ರೆ ಸರಿಯಾಗಿರಲ್ಲ, ಚಲೋತ್ನಾಗೆ ಫ್ರೈ ಆಗ್ಬೇಕು ನೋಡ್ರಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡಿನಿ ನೋಡ್ರಿ. ಹಾಕ್ಕೊಂಡು ಈ ಥರ ತಿರುಗಾಡ್ಕೋಬೇಕು. ಈಗ ಇದೇ ಸ್ಪೂನಿಂದ 2 ಸ್ಪೂನಷ್ಟು ನಾವು ಉಪ್ಪು ಹಾಕೊಂಡಿನ್ರಿ. ನೀವು ಮಾಡೋ ಕ್ವಾಂಟಿಟಿಗೆ ತಕ್ಕಷ್ಟು ಉಪ್ಪು ಖಾರ ಹೆಚ್ಚು ಕಡಿಮೆ ನೀವು ಮಾಡ್ಕೊರಿ. ಇದಕ್ಕೇ ಸ್ವಲ್ಪ ಟೊಮೊಟೊ ಹಾಕೋತೀನಿ ನೋಡ್ರಿ. ಇವಾಗ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕೋರಿ. ಯಾಕಂದರೆ ಮೊದಲೇ ಹಾಕೋದ್ರಿಂದ ಟೊಮೊಟೊ ನೀರು ಬಿಟ್ಟು ಉಳ್ಳಾಗಡ್ಡಿ ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ಈ ಟೊಮೊಟೊ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕ್ರಿ. ಈ ಹಂತದೊಳಗೆ ಬೇಕಾದರೆ ಹಾಲು ಹಾಕ್ಕೊಳ್ತಾರ್ರಿ ಕೆಲವೊಬ್ಬರು. ಹಾಲು ಹಾಕಿದ್ರೆ ಅಷ್ಟೊಂದು ನನಗಂತೂ ಟೇಸ್ಟ್ ಹತ್ತಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಇವಾಗ ಶೇಂಗಾದ ಪುಡಿ ಹಾಕೋಬೇಕು ನೋಡ್ರಿ. ಇದಕ್ಕೆ ಶೇಂಗಾ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪುಟಾಣಿ ಪುಡಿ ಕೂಡ ಹಾಕೋಬೋದು. ಈ ಒಗ್ಗರಣೆಗೆ ಮೊದಲೇ ನೀರಾಗ ಹಾಕಿ ತೋಯಿಸಿ ಇಟ್ಕೊಂಡಿವಲ್ರಿ ಹಸಿಯಾದ ಚುರುಮುರಿ ಮಿಶ್ರಣನ ಇದಕ್ಕೆ ಹಾಕೋಬೇಕು ನೋಡ್ರಿ. ಈ ಒಗ್ಗರಣೆಗೆ ಎಲ್ಲನೂ ಹಾಕೋದಾದ್ಮೇಲೆ ಸರಿಯಾಗಿ ತಿರುವಾಡ್ಕೋಬೇಕ್ರಿ. ಎಲ್ಲ ಮಸಾಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಂಗೆ ತಿರುವಾಡಬೇಕು. ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಸಾಯಂಕಾಲದ ಹೊತ್ತು ತಿನ್ನಬೇಕು ಅನ್ನಿಸ್ದಾಗ ದಿಢೀರಂತ ಮಾಡುವ ನಾಷ್ಟ ಅದರಿದು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿರುವಾಡ್ಬೇಕ್ರಿ. ಈ ಸಕ್ಕರೆ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ಸಕ್ಕರೆ ಬೇಡ ಅಂದರೆ ನಿಂಬೆಹಣ್ಣಿನ ರಸ ಹಾಕೋಬೋದು. ಚಲೋತ್ನಾಗೆ ಎಲ್ಲ ತಿರುವಾಡ್ಕೊಂಡು ಬೇಯಿಸ್ಕೋಬೇಕ್ರಿ. ಈಗ ಬಂದ್ ಮಾಡ್ಕೊತೀನಿ ನೋಡ್ರಿ ಗ್ಯಾಸ್ ಸ್ಟವ್ ನೋಡ್ರಿ. ಈಗ ಇಷ್ಟು ಸೂಪರಾಗಿ ಆಗ್ಯದ್ರಿ. ಈ ಚುರುಮುರಿ ಸುಸ್ಲಾಕ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೀತಾರ್ರಿ. ಮಂಡಳ್ ಅಂತಾರೆ, ಚುರುಮುರಿ ಸುಸ್ಲಾ ಅಂತಾರೆ, ಒಗ್ಗರಣೆ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಈ ಥರ ಚುರುಮುರಿ ಸುಸ್ಲಾ ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಬಂದದಂತ ಕಮೆಂಟ್ ಮಾಡಿರಿ. ಸೂಪರ್ ಆದ ಚುರುಮುರಿ ಸುಸ್ಲಾ ನೀವು ಒಂದ್ಸಲ ಮಾಡ್ರಿ, ನೀವು ಮನೆಗೆ ತಿನ್ಕೋರಿ. ಇದೇ ಥರ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.